ಗೈಸ್ ನನ್ನ ಹಿಂದೆ ನೋಡಿದ್ದೀನಿ ನೀವು ಹಜಾರ್ ರಾಮಚಂದ್ರ ಟೆಂಪಲು. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಕಿಂಗ್ಸ್ ಅಡ್ಮಿನಿಸ್ಟ್ರೇಷನ್, ಇಲ್ಲಾಂದರೆ ಕ್ವೀನ್ಸ್ ಬಾತ್ ಸ್ಥಾನಗಳಿಗೆ. ಅಲ್ಲಿ ಇಲ್ಲಿ ನೋಡೋಕ್ಕೆ ಬಾರ ಅಂದರೆ ಕಾಲು ನೋವು, ನೀನು ನೋಡ್ ಬಾ ಅಂತಾನೆ. ಆದರೆ ರಾಣಿ ಸ್ನಾನ ಎಲ್ಲಿ ಮಾಡ್ತಾಯಿದ್ಲು ಅಂತ ನೋಡೋಕ್ಕೆ ತುಂಬ ಖುಷಿ ಆಗ್ಬಿಟ್ಟು ಎಗರ್ಕೊಂಡು ಬರ್ತಾ ಇರೋದು. ಕ್ವೀನ್ಸ್ ಬಾತ್ ಗೈಸ್ ಇವಾಗಿರೋದು ನಾನು. ಸೊ ಇಲ್ಲಿ ನೋಡಿ, ಇಲ್ಲಿ ಬೋರ್ಡ್ ಐತೆ. ಆ್ಯಂಡ್ ಈ ಮನುಷ್ಯ ಆದರೆ ಹೂ ಕ್ಲೇಮ್ಸ್ ಟು ಬಿ ಮೈ ಫಾದರ್. ಹಾಂ ಸರಿ, ರಾಣಿ ಎಲ್ಲಿ ಸ್ನಾನ ಮಾಡ್ತಾಯಿದ್ಲು ಅಂತ ನೋಡೋಕೆ ಹೋಗ್ಬೇಕಂತ. ನಾವು ನೋಡ್ತೀನಿ ಹೆಂಗಿದ್ಲು ಅಂತ ರಾಣಿ. ಅದು ಹೆಂಗೆ ಸ್ನಾನ ಮಾಡ್ತಾಯಿದ್ಲು ಅಂತ ನೋಡ್ಬೇಕಲ್ಲ. ತೋರಿಸ್ತಾರಲ್ಲಿ ಬಟ್ಟೆ ಬಿಚ್ಬಿಟ್ಟು ನಿಮಗೆ. ಇವಾಗ ಇದು ಬಂದ್ಬಿಟ್ಟು ಬೇಸಿಕಲಿ ಕ್ವೀನ್ಸ್ ಸ್ನಾನ ಮಾಡ್ತಿದ್ದ ಜಾಗ. ಬಟ್ ಇಲ್ಲಿ ಯಾರು ಕ್ವೀನ್ ಸ್ನಾನ ಮಾಡ್ತಾಯಿದ್ರು, ಏನು ಒಕೇಶನ್ಗೋಸ್ಕರ ಇಲ್ಲಿ ಬಂದು ಸ್ನಾನ ಮಾಡ್ತಾಯಿದ್ರು ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ದೆನ್ ಇಟ್ ಈಸ್ ಅ ಲಿಟಲ್ ಇಂಡೋ ಇಸ್ಲಾಮಿಕ್ ಸ್ಟೈಲ್ ಅಂತೆ. ಸೊ ಎಲ್ಲ ನೋಡ್ಬೋದು, ಈ ಥರ ಶೇಪ್ ಬರೋದಲ್ಲ. ಆಲ್ಮೋಸ್ಟ್ ಇಸ್ಲಾಮಿಕ್ ಇದು ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಎಲ್ಲ ನೋಡಿದ್ರೆ ಅಂದರೆ ಈ ಥರ ಶೇಪ್ಗಳೇ ಕೊಟ್ಟಿರೋದು ಆ ವಿಂಡೋಗಳಿಗೆ ಅವು ಇವಕ್ಕೆಲ್ಲ. ಸೊ ಇದು ಸುತ್ತು ಇದ್ರಲ್ಲಿ ಬಂದ್ಬಿಟ್ಟು ಕಾರ್ಟೂನೆಲ್ಲ ನೋಡಿರ್ತಾರೆ ಗೈಸ್, ಈ ಥರ ಫುಲ್ಲು ನೀರಿದ್ದು ನೀರೊಳಗಡೆ ಬಂದ್ಬಿಟ್ಟು ಕ್ರಾಕಡೈಲ್ಗಳನ್ನ ಬಿಟ್ಬಿಟ್ಟಿರ್ತಾರೆ, ಇಲ್ಲ ಡೇಂಜರಸ್ ವಾಟರ್ ಅನಿಮಲ್ಸ್ನ, ಇಲ್ಲಾಂದರೆ ಸ್ನೇಕ್ಸ್ನೆಲ್ಲ ಬಿಟ್ಬಿಡ್ತಾರೆ. ಸೊ ಯಾರಾದರೂ ಇಲ್ಲಿ ಟ್ರೆಸ್ಪಾಸ್ ಆಗೋಕ್ಕೆ ಟ್ರೈ ಮಾಡಿದ್ರೆ ಅದು ಅವ್ರನ್ನ ಕಚ್ಚಿ ಸಾಯಿಸ್ಬಿಡ್ಲಿ ಅಂತ. ಸೊ ಅದೇ ಥರನೇ ಇಲ್ಲಿ ಬಂದ್ಬಿಟ್ಟಿದೆ. ಆ್ಯಂಡ್ ಇಲ್ಲಿಂದ ಕಾಣಿಸ್ತಿದೆ ನೋಡಿ, ಏನು ಅಷ್ಟೊಂದೇನು ಡೆಪ್ತ್ ಇಲ್ಲ ಗೈಸ್. ರೈಟ್ ರೌಂಡ್ ಒಂಚೂರು ಇದೆ, ಬನ್ನಿ ತೋರಿಸ್ತೀವಿ ಒಳಗಡೆಯಿಂದ. ಮತ್ತು ನೀವು ಎಂಟ್ರೆನ್ಸ್ಗೆ ಹಿಂಗೆ ರೈಟ್ ರೌಂಡ್ ಹೋಗ್ಬೇಕು. ಎಂಟ್ರೆನ್ಸಿಂದ ಅದ್ರ ಎದುರುಗಡೆಯಿಂದ ಎಂಟ್ರೆನ್ಸ್ ಇಲ್ಲ ನೋಡಿ, ಹಿಂಗೈತೆ. ಏನಿಲ್ಲ ಗೈಸ್, ಒಂದು 10 ಅಡಿ ಐತೇನೋ ಇದು. ಆ್ಯಂಡ್ ತಿರ್ಗಾ ಇಲ್ಲಿಗೆ ಬಂದು ಇದು ಎಂಡ್ ಆಗುತ್ತೆ, ತಿರ್ಗಾ ಇಲ್ಲಿಂದ ಶುರು ಆಗೋಗುತ್ತೆ. ಇಲ್ಲೆಲ್ಲ ರಾಣಿಗಳು ಅವ್ರ ಪ್ರೊಟೆಕ್ಷನ್ಗೋಸ್ಕರ ಮೊಸಳೆ ಗಿಸ್ಲೆ ಸಾಕಿದ್ರೇನೋ ಗೊತ್ತಿಲ್ಲ ನನಗೆ. ಬಟ್ ಅವಾಗಿನ ಟೈಮಲ್ಲಿ ಸೇಫ್ಟಿಗೆ ಮಾಡ್ತಾಯಿದ್ರು ಗೈಸ್. ಯಾಕಂದರೆ ನಾವು ಬಂದು ಕಾರ್ಟೂನೆಲ್ಲ ನೋಡಿದ್ದೀವಲ್ಲ ಆ ಥರ. ಏನಪ್ಪ ಬಿಡ್ತಾರಲ್ಲ ಮತ್ತೆ ಬಾ. ಸೊ ರೈಟ್ ರೌಂಡ್ ಗಾರ್ಡನ್ ಐತೆ ಗೈಸ್. ಈ ಥರ ಏನು ಒಳ್ಳೆ ಇದನ್ನು ಗರ್ಭಗುಡಿನ ರೌಂಡ್ ಹೊಡೆದಂಗೆ. ಏನಕ್ಕೆ ಬಗ್ ನೋಡಕ್ಕ, ಗಾಳಿ ಬರೋಕ್ಕೆ. ಸೊ ಇಲ್ಲಿ ಬಂದ್ಬಿಟ್ಟು ಕ್ಲೋಸ್ ಆಗುತ್ತೆ. ತಿರ್ಗಾ ಈ ಕಡೆಯಿಂದ ಈ ಕಡೆನೇ ಬರ್ಬೋದಿತ್ತು ತಾನೇ, ನಾವು ಯಾಕೆ ಒಂದು ರೌಂಡ್ ಹೊಡಿಬೇಕಾಗಿತ್ತು. ಸೊ ಒಳಗಡೆ ಈ ಥರ ಇದೆ. ಮೇಲೆಲ್ಲ ನೋಡಿದ್ರೆ ಒಂಚೂರು ಏನಂತಾರೆ ಟೂಮ್ ಟೈಪ್ ಇದೆ. ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಭಯಂಕರ ಡೆಪ್ತ್ ಇದೆ. ಆ್ಯಂಡ್ ಅಲ್ಲಿ ಯಾರು ಒಳಗಡೆ ಹೋಗ್ದಿರೋ ಥರ ಸ್ಟೇರ್ಕ್ ಹಾಕಿದ್ದಾರೆ. ಸೊ ಅಲ್ಲಿಂದನೇ ಇಳಿದು ಹೋಗ್ತಾಯಿದ್ದಾರೆ ನಮ್ಮ ಮಹಾರಾಣಿಗಳು. ಆ್ಯಂಡ್ ಅಲ್ಲಿ ವಿಂಡೋ ಟೈಪ್ ಇದೆ, ವಿಂಡೋ ಟೈಪೆಲ್ಲ ಮುರಿದೋಗೈತೆ ಕೈ. ವಿಂಡೋ ಟೈಪ್ ಇದೆ ನೋಡಿ. ವಾಟರ್ ಸೋರ್ಸ್ ಗೊತ್ತಿಲ್ವಲ್ಲ, ವಾಟರ್ ಸೋರ್ಸ್ ಎಲ್ಲಿಂದ ಬರ್ತದೆ ಅಂದ್ಬಿಟ್ಟು ನೋಡಿ, ಅಲ್ಲಿಂದ ಬರ್ತದೆ ವಾಟರ್ ಸೋರ್ಸ್. ಅಲ್ಲಿ ಹೊರಗಡೆಯಿಂದ. ಅದು ಆ್ಯಕ್ಚುಲಿ ಮೊಸಳೆ ಗಿಷ್ಟ ಅಲ್ಲ ಅನ್ಕೊಂತೀವಿ, ಏನೋ ಗೊತ್ತಿಲ್ಲ. ಬಟ್ ವಾಟರ್ ಸೋರ್ಸ್ ಆ ಕಡೆಯಿಂದನೂ ಇದೆ. ನೋಡಿ ಬಾ ನೋಡೋಣ. ಒಂದೊಂದು ಟೂಮು ಒಂದೊಂದು ಥರ ಡಿಫ್ರೆಂಟ್ ಆಗೈತೆ ಡಿಸೈನು. ನಾನು ಇಲ್ಲಿಂದ ಸೀದಾ ಹಿಂಗಿಂದ ಬಂದು ಸ್ಟೈಲಾಗಿ ರಾಣಿ ನಿಂತ್ಕೊಂಡು ಇಲ್ಲಿ ಜಾಗದಲ್ಲಿ ಏನಾದರೂ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ರೆ. 4 ಹೋಲ್ ಇದೆ ನೋಡಲ್ಲಿ. ಎಲ್ಲೈತೆ 4 ಹೋಲ್ ನೋಡಲ್ಲಿ? ಐತೆ 4 ಹೋಲ್. ಅದು ಇಲ್ಲ ಡ್ರೈನೇಜ್ಗೆ, ಇಲ್ಲ ಅಂದರೆ ವಾಟರ್ ಫಿಲ್ಅಪ್ಗೆ ಇರ್ಬೋದು. ಎರಡರಲ್ಲಿ ಯಾವ್ದಾರ ಒಂದಿರುತ್ತೆ ಅಷ್ಟೇ. ಬಟ್ ಇವಾಗ ಅದಲ್ಲೆಲ್ಲ ತುಂಬ ಗಿಡ ಬಳ್ಳಿ ಬೆಳೆದಿದೆ. ಬಟ್ ಇರ್ಬೋದು, ಗೊತ್ತಿಲ್ಲ ನಮ್ಗೆ, ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟ್ ಹಾಕಿ. ನನಗಿನ್ನೂ ಒಂದು ಪ್ರಶ್ನೆ ಇದೆ, ಕೇಳ್ಬೋದಾ? ಏನು ರಾಣಿ ಸ್ನಾನ ಮಾಡೋ ಜಾಗ ಇದಾಯಿತು, ಬಟ್ಟೆ ಬದಲಾಯಿಸ್ಕೊಳ್ಳೋ ಜಾಗ ಏನಿದೆ ಇಲ್ಲಿ? ಇಲ್ಲೇ ಮಾಡ್ಕೊಳೋದು. ಎಲ್ಲಿದೆ ರಾಣಿ? ಎಲ್ಲ ಕಡೆ ತೂತಂದ್ರೆ ಇದೆಲ್ಲ ಮುಚ್ಚಿರ್ತಾರೆ, ಏನೋ ಆವಾಗಿನ ಟೈಮಲ್ಲಿ ಮಾಡಿರ್ತಾರೆ. ಇವಾಗ ಬಂದ್ಬಿಟ್ಟು ಹಿಂಗೈತೆ. ಆವಾಗಿನ ಟೈಮಲ್ಲಿ ಇದನ್ನೆಲ್ಲ ಪರ್ದಾಗಿರೋದೆಲ್ಲ ಹಾಕಿ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ನಿಂತರ ಎಲ್ಲ ಕಚಡಾಗ್ಲಲ್ಲ. ಚೆನ್ನಾಗೈತೆ ಗೈಸ್, ಚೆನ್ನಾಗೈತೆ. ಈ ಸಂಧಿ ಒಳಗಡೆಯಿಂದ ಫೋಟೋಗ್ರಫಿ ನಡೀತೈತಿ ಇವ್ರದ್ದು. ಎಸ್, ಇಸ್ಲಾಮಿಕ್ ಇದೆ. ಇಂಡೋ ಇಸ್ಲಾಮಿಕ್ ಅಲ್ಲ ಇದು, ಫುಲ್ ಇಸ್ಲಾಮಿಕ್ ಇದು. ಯಾಕಂದರೆ ಈ ಥರ ಪಿಲ್ಲರೆಲ್ಲ ಅವ್ರದ್ದೇನೆ ಸ್ಟೈಲ್ ಇದು. ಓಕೆ, ನಾಟ್ ಬ್ಯಾಡ್. ಇದು ವೇಸ್ಟ್ ವಾಟರ್ ಆಚೆ ಹೋಗೋಕೆ ಇಲ್ಲ ಅಂದರೆ ಅಲ್ಲಿಂದ ಒಳಗಡೆ ಬರೋಕ್ಕೆ ಏನಾದರೂ ಅಂದರೆ ಹೋಗ್ತು. ಎರಡರಲ್ಲೊಂದು. ಬಟ್ ಇದು ಶೇಪು ಯಾವ ಡೆಮೋಗ್ರಫಿಕಲ್ಲಿದೆ ಅದ್ರ ಮೇಲೆ ಡಿಪೆಂಡು.
ಅಂದರೆ ಹಿಂಗೆ ಇನ್ಕ್ಲೈಂಡ್ ಆಗಿತ್ತಂದರೆ ಇಲ್ಲಿಂದ ಒಳಗಡೆ ಬರುತ್ತೆ, ಹಿಂಗಿತ್ತಂದರೆ ಹೊರಗಡೆ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಆ ಕಡೆಯಿಂದ ನೀರು ಬರುತ್ತೆ ಅವಾಗ. ಇಲ್ಲೂ ಸ್ಟೇರ್ ಕೇಸ್ ಇದೆ ಮೇಲೆ ಹೋಗೋಕ್ಕೆ, ಇಲ್ಲೂ ಸ್ಟೇರ್ ಕೇಸ್ ಇದೆ ಮೇಲೆ ಹೋಗೋಕ್ಕೆ, ಮೇಲೆ ಹೋಗಿ ತಿರ್ಗಾ ಅಲ್ಲಿ ಮೇಲೆ ಆಟ ಆಡೋಕ್ಕೆ. ಹಾಂ, ತಿರ್ಗಾ ಇಲ್ಲಿಂದ ಹೊರಗಡೆ ಬಂದುಬಿಡ್ತೀಯ. ದೆನ್ ಮೇಲೆ ಅಷ್ಟೇ ಗೈಸ್, ಏನಿಲ್ಲ, ಸಿಂಪಲ್ ಒಂದು ಕ್ವೀನ್ಸ್ ಬಾತ್ ಇದ್ದಾನೆ. ಸೊ ಇಲ್ಲಿಗೆ ಅಷ್ಟೇ ಗೈಸ್, ಮೇನ್ ಹಾರ್ಟ್ ಆಫ್ ಹಂಪಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು ಆನ್ ದ ವೇಲಿ ಉಗ್ರ ನರಸಿಂಹ ಒಂದು ಐತೆ, ಅದರದ್ದೊಂದು ಇದು ಸ್ಟ್ಯಾಚು ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಆದರೆ ಉಗ್ರ ನರಸಿಂಹ ತೊಡೆ ಮೇಲೆ ಬಂದ್ಬಿಟ್ಟು ಲಕ್ಷ್ಮಿ ಕೂತಿರ್ತಾರೆ, ಬಟ್ ಅದನ್ನು ಮುರಿದಾಕ್ಬಿಟ್ಟಿದ್ದಾರೆ, ಇವಾಗಿಲ್ಲ ಆ ಥರ. ಸೊ ಅದೊಂದೇ ಒಂದು ಐತೆ, ಅದೊಂದು ಮುಗಿಸ್ಕೊಂಡ್ರೆ ಆಲ್ಮೋಸ್ಟ್ ಹಾರ್ಟ್ ಆಫ್ ಹಂಪಿ ಮುಗಿಸ್ಬಿಡ್ತೀವಿ. ಬಟ್ ದೆನ್ ಹಂಪಿನ ಪ್ರಾಪರಾಗಿ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ 4ರಿಂದ 5 ದಿವಸ ಬೇಕು. 4ರಿಂದ 5 ದಿವಸಕ್ಕಿಂತ ಜಾಸ್ತಿ ನಿಮ್ಮ ಹಿಂದಗಡೆ ಜಿಗರಿ ಇರಬೇಕು ನಡೆಯೋಕೆ ಅಷ್ಟೊಂದು. ಬಿಕಾಸ್ ಗೈಸ್ ಆಲ್ಮೋಸ್ಟ್ ಇಲ್ಲಿಗೆ ಎಷ್ಟಾಯ್ತು ಗೊತ್ತಾ, ನಾನು ತೋರಿಸ್ತೀನಿ ತಡ್ರಿ. 16,000 ಸ್ಟೆಪ್ಸ್ ಆಗಿದೆ ಗೈಸ್, 16,003 ಸ್ಟೆಪ್ಸ್ ಎಕ್ಸಾಕ್ಟ್ಲಿ. ಸೊ ಕ್ಲೋಸ್ ಟು 10-12 ಕಿಲೋಮೀಟ್ರು ನನ್ನ ಹೈಟಿಗೆ. ಅದು ಸ್ಟ್ರೇಟು ಇಲ್ಲ, ಬೆಟ್ಟ ಕೂಡ ಹತ್ತಿದ್ದೀವಿ. ಸೊ ಡೈಲಿ 16-17 ಸಾವಿರ ಸ್ಟೆಪ್ಸ್ ಹಾಕ್ಬೇಕಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಇಲ್ದಿರೋರಿಗೆ ಕಷ್ಟ. ಬಟ್ ದೆನ್ ಪ್ರಾಕ್ಟೀಸ್ ಇರೋರು ಮಾಡ್ರಿ. ನಾನು ಹಾಕಿದ್ದೀನಿ. ಹಾಂ, ನಮ್ಮಪ್ಪ ಹಾಕೋರೆ, ಇನ್ನೊಂದು ವಾರ ಅವ್ರೆ ಅದೊಳಗೆ ನನಗೆ ಗೊತ್ತು ಅಂಥದ್ದು ಇಲ್ಲ. ಹಾಂ, ಸೊ ಇವತ್ತು ರಾತ್ರಿ ಮನೆಗೆ ಹೋಗಿ ಮೆಡಿಸನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಸೊ ಲೆಟ್ಸ್ ಗೋ ಟು ದಿ ಉಗ್ರ ನರಸಿಂಹ. ಹೇಳೋದಲ್ಲ, ರುದ್ರ ಉಗ್ರ ನರಸಿಂಹ ಇರೋ ಸ್ಟ್ಯಾಚು. ಸೊ ಆ ಉಗ್ರ ನರಸಿಂಹ ಇರೋ ಸ್ಟ್ಯಾಚು ಇದೆ ಗೈಸ್, ಹ್ಯೂಜ್ ಸ್ಟ್ಯಾಚು ಇದು. ಒಂದೇ ಫ್ರೇಮಿಗೆ ಬರಲ್ಲ, ಅದಕ್ಕೆ ಲಾಂಗಲ್ಲಿ ನಿಂತಿದ್ದೀನಿ ನಾನು. ನೋಡಿ ಇದೆ, ಪ್ಲಸ್ ಎದುರು ಬಿಸಿಲು ಬೇರೆ ಬರ್ತೈತಿ. ಹತ್ರ ಹೋಗಿ ತೋರಿಸ್ತೀನಿ ನಿಮಗೆ. ಸೊ ಅವ್ರ ತೊಡೆ ಮೇಲೆ ಬಂದ್ಬಿಟ್ಟು ಲಕ್ಷ್ಮೀನ ಕೂರಿಸ್ಕೊಂಡಿರೋ ಥರ ಇತ್ತಂತೆ, ಬಟ್ ಅದು ಒಡೆದೋಗಿದೆ. ಫೈನಾನ್ಸಲ್ಲಿ ತೋರಿಸ್ತೀನಿ ನೋಡಿ, ಹ್ಯೂಜ್. ಎದುರುಗಡೆ ಬಿಸಿಲು ಹೊಡಿತಿದೆ, ಸ್ವಲ್ಪ ಕ್ಯಾಮ್ರಲ್ಲಿ ಕವರ್ ಮಾಡ್ಕೊಳ್ತೀನಿ ನೋಡಿ. ಇದೆ ನರಸಿಂಹ, ತುಂಬ ದೊಡ್ಡದಿದೆ ಗೈಸ್ ಇದು. ಸೈಜ್ ನಾನು ಇಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ. ಗೈಸ್ ತುಂಬ ಜನ ಈ ಒಂದು ಸ್ಟ್ರಕ್ಚರ್ನ ನೋಡ್ಬಿಟ್ಟು ಉಗ್ರ ನರಸಿಂಹ ಅಂತ ಕನ್ಫ್ಯೂಸ್ ಮಾಡ್ಕೊತಾರೆ. ಬಟ್ ಇದು ಉಗ್ರ ನರಸಿಂಹ ಅಲ್ಲ, ಇದು ಲಕ್ಷ್ಮೀ ನರಸಿಂಹ. ಯಾಕಂದರೆ ಈ ಲಕ್ಷ್ಮೀದು ಕೈ ಒಂದು ನಿಮಗೆ ಒಡೆದೋಗಿರೋ ಥರ ಕಾಣುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಒಂದು ಇಮ್ಯಾಜಿನರಿ ಫಿಗರು ಯಾವ ಥರ ಇತ್ತು ಅಂತ. ಸೊ ದಿಸ್ ಇಸ್ ಆ್ಯಕ್ಚುಲಿ ಲಕ್ಷ್ಮೀ ನರಸಿಂಹ, ನಾಟ್ ಉಗ್ರ ನರಸಿಂಹ. ಈ ಟೆಂಪಲ್ ಕಾಂಪ್ಲೆಕ್ಸ್ ಒಂಥರ ರೈಟ್ ರೌಂಡ್ ಹಿಂಗಿದೆ. ಆ್ಯಂಡ್ ಹಂಗಿಂದಲೇ ಲಕ್ಷ್ಮೀಪುರದಿಂದ ನಾವು ಬಂದಿದ್ದು. ಅಲ್ಲ ಇದು ಕಮಲಾಪುರ, ಲಕ್ಷ್ಮೀಪುರ ಅಲ್ಲ, ಕಮಲಾಪುರದಿಂದ ಬಂದು ಇಲ್ಲಿ ನರಸಿಂಹ, ಅದ್ರ ಪಕ್ಕದಲ್ಲೇ ದೊಡ್ಡ ಶಿವ ಇದೆ, ತೋರಿಸ್ತೀನಿ ತಡ್ರಿ. ಸೊ 12 ಅಡಿ ಏನೋ ಐತಿ ಇದು, ಬಟ್ ಲೈವಾಗಿ ನೋಡೋಕೆ ಹ್ಯೂಜ್ ಆಗೈತೆ. ಓ ಚಿಕ್ಕ ಮೀನು ಐತಪ್ಪ, ಚಿಕ್ಕ ಮೀನು ಐತೆ. ನೈಸ್. ಅತಿ ದೊಡ್ಡ ಲಿಂಗ ಇದೆ. ಇದು ಒಂದು ಫುಲ್ ಹಂಪಿಯಲ್ಲೇ ಬಿಗ್ಗೆಸ್ಟ್ ಲಿಂಗ ಸ್ಟ್ಯಾಚು ಗೈಸ್. ನಿಂಗೆ ಇಲ್ಲೂ ಏನಿದೆ ಗೊತ್ತಿಲ್ಲ. ಓಕೆ, ಏನೋ ಸಿಂಪಲ್ ಆಗೈತೆ ಗೈಸ್, ಇಷ್ಟೇ. ಇದು ಓಪನಲ್ಲೇ ಐತೆ ನರಸಿಂಹ ಸ್ಟ್ಯಾಚು. ಬರ್ತಾ ರೋಡಲ್ಲೇ ಕಾಣುತ್ತೆ ಕ್ಲೀನಾಗಿ, ಬಂದು ನೋಡ್ಕೊ ಹೋಗಿ ಗೈಸ್. ಈ ಕಡೆ ಇವಾಗ ಸೊ ಗೈಸ್, ಇದೇ ಗೈಸ್ ಮೇನ್ ಪ್ಲೇಸಸ್ ಟು ವಿಸಿಟ್ ಇನ್ ಹಂಪಿ, ವರ್ತ್ ವಿಸಿಟಿಂಗು. ಆ್ಯಂಡ್ ದೆನ್ ಅದೇನೆ ನಾವು ಬರೀ ಬಂದ್ಬಿಟ್ಟು ಈ ವಿಡಿಯೋಲಿ ಈ ಎಷ್ಟು ಸೀರೀಸ್ ಆಯಿತು ಹಂಪಿದು, ಇದು ಬರೀ ಮೇಯ್ನು ಪ್ಲೇಸಸ್ ಅಷ್ಟೇ ಗೈಸ್ ಹಂಪಿಯಲ್ಲಿ. ಸೊ ಪ್ರಾಪರಾಗಿ ಒಂದೊಂದು ಚಿಕ್ಕ ಜಾಗನೂ ಒಂದೊಂದು ಚಿಕ್ಕ ಕಲ್ಲೂ ನಾನು ನಿಮಗೆ ತೋರಿಸ್ಬೇಕಂದ್ರೆ ಅದೇನೇ 35 ವಿಡಿಯೋ ಆದರೂ ಮಿನಿಮಮ್ ಮಾಡಬೇಕಾಯ್ತದೆ. ಅಷ್ಟೊಂದು ಟೈಮ್ ಇಲ್ಲ. ಯಾವ ಕಡೆ ತಿರುಗಿದ್ರು ಆ ಕಡೆ ಕಲ್ಲು, ಯಾವ ಕಡೆ ತಿರುಗಿದ್ರು ಆ ಕಡೆ ಮಂಟಪ, ಎಲ್ಲ ಹಂಗೆ ಐತೆ ಗೈಸ್. ನಿಮಗೆ ಬಂದು ಈ ಕಣ್ಣಲ್ಲಿ ಆ ಸೌಂದರ್ಯನ ಇದು ಮಾಡಿದ್ರೆ ಸಾಕು.
ಇಲ್ಲಿ ಬಂದ್ಬಿಟ್ಟು ಒಂದೊಂದು ಕಲ್ಲೂ ವಿಜಯನಗರ ಸಾಮ್ರಾಜ್ಯದ ಒಂದು ಕತೆ ಹೇಳುತ್ತೆ. ಗತ ವೈಭವ. ಸೊ 100% ಬಂದು ವಿಸಿಟ್ ಮಾಡಿ ಗೈಸ್. ಸೊ ಸದ್ಯಕ್ಕೆ ನಾವು ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಹೋಟೆಲ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗೋಣ. ಸೊ ಫೈನಲ್ ಆಗಿ ಇಲ್ಲಿಗೆ ಸ್ಟೆಪ್ಸ್ ಎಷ್ಟಾಯಿತು ಅಂದರೆ ಸೊ 16,300 ಆಗಿದೆ ಗೈಸ್. 16,300 ಚೇಂಜ್ ಸ್ಟೆಪ್ಸ್ ಆಗಿದೆ. ಸೊ ನಿಮಗೂ ಅಷ್ಟೇ ಆಗ್ಬೋದು. ಆಲ್ಮೋಸ್ಟ್ 13 ಕಿಲೋಮೀಟರ್ಸ್ ವಾಕಿಂಗು. ಈ ಎಪಿಸೋಡ್ಗೆ ಇಷ್ಟೇನಾ ಗೈಸ್. ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀನಿ. ಬಾಯ್.